ಕರ್ನಾಟಕದಲ್ಲಿ ಸಿಂಗಮ್ ಅಂತ ಹೆಸರು ಪಡ್ಕೊಂಡು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ತಮಿಳುನಾಡಿನಲ್ಲಿ ಒಂದು ದೊಡ್ಡ ಮಟ್ಟದ ಕ್ರಾಂತಿಯನ್ನ ಮಾಡ್ತಾರೆ ಇವರು ಅನ್ನುವಂಥ ನಿರೀಕ್ಷೆಯನ್ನ ದೊಡ್ಡ ಮಟ್ಟದಲ್ಲಿ ಅವರು ಹುಟ್ಟುಹಾಕಿದ್ರು. ಆದರೆ ಈಗ ಅಣ್ಣಾಮಲೈ ಅವರ ರಾಜಕೀಯ ಹಾದಿ ಯಾಕೋ ಟ್ವಿಸ್ಟ್ ಆ್ಯಂಡ್ ಟರ್ನ್ಗಳಿಂದ ಕೂಡ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ಬಿಜೆಪಿಯಿಂದ ಬೇಸರಗೊಂಡು ಅಂತರ ಕಾಯ್ದುಕೊಂಡಿರುವಂಥ ಅಣ್ಣಾಮಲೈ ಹೊಸ ಪಕ್ಷವನ್ನು ಕಟ್ತಾರಾ ಗೊತ್ತಿಲ್ಲ. ಆದರೆ ಒಂದು ವೇಳೆ ಅದಾಗಿದ್ದೇ ಆದಲ್ಲಿ ತಮಿಳುನಾಡು ರಾಜಕೀಯಕ್ಕೆ ಒಂದು ದೊಡ್ಡ ಟ್ವಿಸ್ಟ್ ಸಿಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇನ್ನು ತಮಿಳುನಾಡು ರಾಜಕಾರಣದಲ್ಲಿ ಬಹುದೊಡ್ಡ ಬೆಳವಣಿಗೆ ನಡೆದಿರುವಂಥದ್ದು. ಯಾಕಂದರೆ ಬಿಜೆಪಿಯ ಬ್ರ್ಯಾಂಡ್ ಅಂತಾನೆ ಗುರುತಿಸ್ಕೊಂಡಿದ್ದಂಥ ಅಣ್ಣಾಮಲೈ ಈಗ ಬಿಜೆಪಿನ ತೊರೆಯೋದಕ್ಕೆ ಮುಂದಾಗಿದ್ದಾರಾ ಅನ್ನುವಂಥ ಪ್ರಶ್ನೆ ಉದ್ಭವಿಸ್ತಾ ಇದೆ. ಎಲೆಕ್ಷನ್ ರಿಸಲ್ಟ್ ಬೆನ್ನಲ್ಲೇ ಬಿಜೆಪಿಗೆ ತಮಿಳುನಾಡಿನಲ್ಲಿ ಮತ್ತೊಂದು ದೊಡ್ಡ ಶಾಕ್ ಆದಿದ್ಯಾ ಗೊತ್ತಿಲ್ಲ. ಆದರೆ ನಡೀತಿರುವಂಥ ಎಲ್ಲ ಘಟನೆಗಳು ಕಮಲ ಪಡೆಗೆ ಅಣ್ಣಾಮಲೈ ಬಾಯ್ ಬಾಯ್ ಹೇಳೋದಕ್ಕೆ ರೆಡಿಯಾಗಿದ್ದಾರೆ ಅನ್ನೋದನ್ನೇ ಸೂಚಿಸ್ತಾ ಇದೆ. ಬಹಿರಂಗವಾಗಿ ಕೇಂದ್ರ ಸರ್ಕಾರದ ತ್ರಿಭಾಷಾ ಸೂತ್ರದ ವಿರುದ್ಧ ಅಣ್ಣಾಮಲೈ ಮಾತನಾಡಿದರು. ಸೊ ಈಗ ಅದರ ಬೆನ್ನಲ್ಲೇ ಹೈಕಮಾಂಡ್ ಜೊತೆಗೆ ತಿಕ್ಕಾಟ ಕೂಡ ಶುರುವಾಯಿತು. ನಂತರ ಅವ್ರನ್ನ ತಮಿಳುನಾಡಿನ ಎಲೆಕ್ಷನ್ನಲ್ಲಿ ಸೈಡ್ ಲೈನ್ ಮಾಡಲಾಯಿತು. ಇನ್ಫ್ಯಾಕ್ಟ್ ಅವರು ಸ್ಪರ್ಧೆನೇ ಮಾಡಿಲ್ಲ ಈ ಬಾರಿಯ ತಮಿಳುನಾಡಿನ ವಿಧಾನಸಭಾ ಚುನಾವಣೆಯಲ್ಲಿ. ಪ್ರಚಾರದಲ್ಲೂ ಕೂಡ ಯಾವ ಮಟ್ಟಿಗೆ ಆಕ್ಟಿವ್ ಆಗಿರ್ತಿದ್ರೋ ಆ ಆಕ್ಟಿವ್ನೆಸ್ ಕಾಣಿಸ್ಲಿಲ್ಲ. ಮುಂಚೂಣಿಯಲ್ಲಿ ನಿಂತ್ಕೊಂಡು ಪಕ್ಷದ ಪರ ವೋಟ್ ಕೇಳಲಿಲ್ಲ. ಇದೆಲ್ಲದರಿಂದ ಈಗ ಒಂದಂತೂ ಕನ್ಫರ್ಮ್ ಆಗ್ತಾ ಇದೆ. ಆ್ಯಂಡ್ ಇನ್ನೊಂದು ಗಮನಿಸಬೇಕು, ಯಾವಾಗ ಈ 5 ರಾಜ್ಯಗಳ ಚುನಾವಣಾ ಫಲಿತಾಂಶ ಹೊರಬಿತ್ತೋ ಅವತ್ತೇ ಇವರು ಲಾಸ್ಟ್ ಕಾಣಿಸ್ಕೊಂಡಿತ್ತು. ಇದಾದ ನಂತರ ಚೆನ್ನೈನಲ್ಲೂ ಇರಲಿಲ್ಲ, ಮಾಧ್ಯಮಗಳ ಕಣ್ಣಿಗೂ ಕಾಣಿಸ್ಲಿಲ್ಲ. ಈಗ ಏಕಾಏಕಿ ಬಂದು ಬಿಜೆಪಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋದಕ್ಕೆ ಸಜ್ಜಾಗಿದ್ದಾರೆ. ಸೊ ಇದರಿಂದ ಗೊತ್ತಾಗ್ತಿರುವಂಥದ್ದೇನು ಅಂತಂದರೆ ಅಣ್ಣಾಮಲೈ ಈಗಾಗಲೇ ಒಂದು ಕಾಲನ್ನು ಬಿಜೆಪಿಯಿಂದ ಎತ್ತಿ ಆಚೆ ಇಟ್ಟಾಗಿದೆ. ಸೊ ಯಾವ ರೀತಿಯಾಗಿ TVK ಎಲೆಕ್ಷನಲ್ಲಿ ಕಮಾಲ್ ಮಾಡ್ತೋ, ಸೊ ಅಂಥದ್ದೇ ಒಂದು ರಾಜಕೀಯ ಯಶಸ್ಸನ್ನು ಸಾಧಿಸಲಿಕ್ಕೆ ಮುಂದಿನ ಎಲೆಕ್ಷನ್ಗೆ ಅಣ್ಣಾಮಲೈ ಈಗ ಸಿದ್ಧರಾಗಿದ್ದಾರಾ, ಹೊಸ ಪಕ್ಷವನ್ನು ಕಟ್ತಾರಾ ಅನ್ನುವಂಥ ಪ್ರಶ್ನೆ ಉದ್ಭವಿಸಿದೆ. ಆ್ಯಂಡ್ ನಡೀತಿರುವಂಥ ರಾಜಕೀಯ ಬೆಳವಣಿಗೆಗಳು ಅದಕ್ಕೆ ಪೂರಕವಾಗಿ ಉತ್ತರ ಕೊಡ್ತಾ ಇದೆ. ಹೌದು ಅಂತಾನೆ ಹೇಳ್ತಾ ಇದೆ. ಅಣ್ಣಾಮಲೈ ಅವರ ನಡೆ ಆ್ಯಂಡ್ ಅವರ ಅಭಿಮಾನಿಗಳು ಮಾಡ್ತಿರುವಂಥ ಅಥವಾ ಕೊಯಮತ್ತೂರಿನಲ್ಲಿ ಅಂಟಿಸ್ತಾ ಇರುವಂಥ ಪೋಸ್ಟರ್ಗಳು ಇದೆಲ್ಲವೂ ಕೂಡ ಹೊಸ ಪಕ್ಷವನ್ನು ಕಟ್ಟಲಿಕ್ಕೆ ಅಣ್ಣಾಮಲೈ ರೆಡಿ ಆಗ್ತಿದ್ದಾರೆ ಅನ್ನುವಂಥದ್ದನ್ನೇ ಸೂಚಿಸ್ತಾ ಇದೆ. ಸೊ ಇದರಿಂದ ಬಿಜೆಪಿ ಅಂತಂದರೆ ಅಣ್ಣಾಮಲೈ ಅನ್ನುವಂಥ ಒಂದು ಸ್ಥಿತಿ ಇತ್ತು ತಮಿಳುನಾಡಿನಲ್ಲಿ. ಈಗ ಆ ಫೇಸನ್ನೇ ಬಿಜೆಪಿ ಕಳ್ಕೊಳ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಉದ್ಭವಿಸಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.